ಹಲೋ, ಗುಡ್ ಮಾರ್ನಿಂಗ್. ಇವತ್ತಿನ ರೀಡಿಂಗ್ ಏನು ಅಂತೇಳಿ ನೋಡೋಣ, ಅದ್ರ ಜೊತೆ ಗೈಡೆನ್ಸ್ ಏನೈತಿ ಅಂತ ಹೇಳೋಣ ನೋಡೋಣ. ಓಕೆ, ಅಂದರೆ ನಮ್ಮ ಲವ್ ಲೈಫಲ್ಲಾಗಲಿ ಮತ್ತು ಬೇರೆ ವಿಷಯದಲ್ಲಾಗಲಿ ಯಾವ ವಿಷಯ ನಮ್ಮನ್ನು ಬ್ಲಾಕೇಜ್ ಕ್ರಿಯೇಟ್ ಮಾಡಕತ್ತೈತಿ ಅಂತ. ಕಂಪ್ಯಾರಿಸನ್, ಐ ಥಿಂಕ್ ಯು ಕಂಪೇರ್ ಮೋರ್. ಒಬ್ರನ್ನೊಬ್ರನ್ನ ಹೋಲಿಸಿ ನೋಡೋದು, ಯಾಕಂದ್ರೆ ಪ್ರತಿಯೊಬ್ಬರು ಬೇರೆ ಬೇರೆ ಇಲ್ಲಿ. ಹಳಿದು ಏನಾದರೂ ಕೆಟ್ಟದ್ದು ನಿಮಗೆ ಅನುಭವ ಆಗಿತ್ತು ಅಂತಂತಂದ್ರೆ, ಯಾವುದಾದ್ರೂ ಒಂದು ಒಳ್ಳೇದಿತ್ತಂದ್ರೆ ಅದಕ್ಕೂ ಹೋಲಿಸಿ ನೋಡ್ತಿರ್ ಕಾಣ್ತೈತಿ ಅಂತ ಅನ್ನಿಸ್ತೀರಿ. ಯಾಕಂದ್ರೆ ಹಳಿದ ಮೇಲೆ ರೀಕಾಲ್ ಮಾಡ್ತಿರ್ತಿರಲ್ಲ ನೀವು, ಸೊ ಅದಕ್ಕೆ ಕಂಪ್ಯಾರಿಸನ್ ಮಾಡೋದು ಬಿಟ್ಟುಬಿಡ್ರಿ. ನೋ ಗುಡ್ ಒನ್ಸ್. ನಮಗೇನು ಅನಿಸುತ್ತೆ ಅಂತಂದ್ರೆ, ನಾವು ಇಲ್ಲಿಂದ ಪಾರಾದ್ವಿ ಅಂತಂದ್ರೆ ಅತಿ ಒಳ್ಳೆಯ ಅವಕಾಶ ನಮ್ಮ ಸಲ ಹೊರಗೆ ಏನಾದರೂ ಒಂದು ಕಾಯ್ತಾ ಇದೆ ಅಂತ ನಾವೇನೋ ಈ ಥರದ ಅಪನಂಬಿಕೆ ಇಟ್ಕೊಂಡಿರ್ತೀವಿ. ಆ ಥರದ ಇಲ್ಯೂಷನ್ದಿಂದ ಹೊರಗೆ ಬರ್ರಿ. ಎಲ್ಲವನ್ನೂ ಪರೀಕ್ಷೆ ಮಾಡಿ ನೋಡಬೇಕು. ನಮ್ಗೆ ಯಾವ ಸೂಟ್ ಆಗ್ತೈತೋ ಅದ್ರ ಜೊತೆಗೆ ಇರೋದು, ಯಾವ್ದು ಆಗಂಗಿಲ್ಲೋ ಅದನ್ನು ಬಿಟ್ಟು ಹೋಗಿಬಿಡೋದು. ಎಕ್ಸ್ಪೆಕ್ಟೇಷನ್, ಸಿ ಯು ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಥಿಂಗ್ಸ್. ಕೊನೆ ಹೆಂಗಾಗ್ತೈತೆ ಗೊತ್ತಾ, ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿರ್ತಾವಲ್ಲ ಉಸ್ಕೆ ಊಪರ್ ಕೊಯ್ ಖರಾ ನೈ ಉತ್ತರ್ತಾ, ಅಂದ್ರೆ ಅದಕ್ಕೆ ಯಾರೂ ಸೂಟ್ ಆಗಂಗಿಲ್ಲ. ಸೊ ನಮ್ಗೆ ಏನು ಮಾಡ್ಬೇಕಾಗಿತ್ತು ಅಂದ್ರೆ ಕೊನೆಗೆ ನಾವು ಡಿಚ್ ಮಾಡ್ಬೇಕಾಗತ್ತೆ ಅವ್ರನ್ನ. ಸೊ ಟ್ರೈ ಟು ಎಕ್ಸ್ಪೆಕ್ಟ್ ಲೆಸ್ ಥಿಂಗ್ಸ್. ಓಕೆ, ನೋಡಿರಿ, 8 ಆಫ್ ಸೋರ್ಟ್ಸ್ ಏನು ಹೇಳ್ತೈತೆ ಅಂತಂದ್ರೆ, ಇಲ್ಲಿ ನಿಮಗೆ ನೀವೇ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರಿ. ಎಷ್ಟು ಆಕೈತಿ ಅಷ್ಟು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಮಾಡಿರಿ, ಕಂಪೇರ್ ಮಾಡೋದನ್ನು ಕಡಿಮೆ ಮಾಡಿರಿ. ನನ್ನ ಸಲುವಾಗಿ ಒಳ್ಳೇದೇನಾದರೂ ಕಾಯ್ದಿದೆ ಅಂತ ಅನ್ನುವಂಥ ಒಂದು ಅಪನಂಬಿಕೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲವನ್ನೂ ಪರೀಕ್ಷೆ ಮಾಡಿ ನೋಡಿ, ಅದನ್ನು ಅನುಭವ ಮಾಡಿ ಮುಂದೆ ನಿರ್ಧಾರ ತೊಗೋಬೇಕು ಜೀವನದೊಳಗೆ. ನೋಡಿರಿ, 2 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂದರೆ, ಲೈಫ್ ಬದಲಾಗಿ ಒಳ್ಳೆ ರೀತಿಯಿಂದ ಪ್ಲ್ಯಾನ್ ಮಾಡಿರಿ, ಒಳ್ಳೆ ರೀತಿಯಿಂದ ಎಕ್ಸಿಕ್ಯೂಟ್ ಮಾಡಿರಿ. ನನ್ನ ಜೀವನ ನಾ ಹೆಂಗೆ ನಡ್ಸ್ಕೊಂಡು ಹೋಗಬೇಕು ಅನ್ನೋದ್ರ ಬದಲಾಗಿ ನನಗಷ್ಟೇ ಒಳ್ಳೆ ರೀತಿಯಿಂದ ಗೊತ್ತಿರ್ತೈತಿ, ಬೇರೆದವ್ರಿಗೆಲ್ಲ. ಓಕೆ, ಸೊ ಒಳ್ಳೆ ವಿಷಯಗಳನ್ನು ಹುಟ್ಟಾಕಕ್ಕೆ ನೋಡ್ರಿ ಅಂತ ಹೇಳ್ತೈತಿ.